ಯಾರಿಗೆಲ್ಲ ಅನ್ಸುತ್ತೆ ಸಮ್ಮರ್ ಹೋಯ್ತು ಅಂತ ಹೇಳಿ? ಸಮ್ಮರ್ ಹೋಗಿಲ್ಲ ಕಣ್ರಿ, ಇನ್ನು ಮೇ ಮುಗೀತು, ಆದ್ರೂ ಸಮ್ಮರ್ ಹೋಗಿಲ್ಲ. ಎಲ್ರು ಹೇಳ್ತಾರೆ ಮೇ ಎಂಡ್ ಆಗಿದ ತಕ್ಷಣ ಸಮ್ಮರ್ ಹೋಗುತ್ತೆ, ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಬೇಸಿಗೆ ಕಾಲ ಹೋಗುತ್ತೆ, ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಅಂತ. ಯಾರಿಗೆಲ್ಲ ಅನ್ಸುತ್ತೆ ಇನ್ನು ಬಿಸಿಲಿದೆ ಅಂತ. ಹಾಗಾದ್ರೆ ಈ ಬಿಸಿಲಲ್ಲಿ ನಮ್ಗೆ ನೀರ್ ಇಂಪಾರ್ಟೆಂಟಾ? ಎಷ್ಟು ನೀರ್ ಕುಡಿಬೇಕು? ನೀರ್ ಕುಡ್ದಿಲ್ಲ ಅಂದ್ರೆ ಏನೆಲ್ಲ ಆಗುತ್ತೆ? ಸ್ಕಿನ್ ಡ್ರೈ ಆಗ್ತಾ ಇರುತ್ತೆ, ಐಸ್ ಎಲ್ಲ ಒಂಥರ ಬರ್ನಿಂಗ್ ಆಗ್ತಾ ಇರುತ್ತೆ, ಮೈಗ್ರೇನ್ ಹೆಡ್ಡೇಕ್ ಆಗುತ್ತೆ, ಸುಸ್ತಾಗ್ತಾ ಇರುತ್ತೆ, ಹೇರ್ ಲಾಸ್ ಆಗ್ತಾ ಇರುತ್ತೆ, ಮಸಲ್ ಕ್ರ್ಯಾಂಪ್ ಆಗ್ತಾ ಇರುತ್ತೆ, ಡಿಹೈಡ್ರೇಷನ್ ಆಗ್ತಾ ಇರುತ್ತೆ. ಹಾಗಾದ್ರೆ ಯಾರಿಗೆಲ್ಲ ನೀರು ಕುಡಿಬೇಕು? ಆದ್ರೆ ಎಷ್ಟು ಕುಡಿಬೇಕು? ನಾವು ಹೇಳ್ತೀವಿ ಇಷ್ಟು ತೂಕಕ್ಕೆ ಇಷ್ಟು ನೀರು ಕುಡಿಬೇಕು ಅಂತ. 10 kgಗೆ ಎಷ್ಟು ನೀರು ಕುಡಿಬೇಕು? 20 kgಗೆ ಎಷ್ಟು ನೀರು ಕುಡಿಬೇಕು? 30 kgಗೆ ಎಷ್ಟು ನೀರು ಕುಡಿಬೇಕು? 50 kg ಇದ್ರೆ ಎಷ್ಟು ನೀರು ಕುಡಿಬೇಕು? 100 kg ಇದ್ರೆ ಎಷ್ಟು ನೀರು ಕುಡಿಬೇಕು? ನೀವೆಷ್ಟು ತೂಕ ಇದ್ದೀರೋ ನೀವು ಮೆಸೇಜ್ ಮಾಡಿ, ನಾನು ನಿಮ್ಗೆ ಎಷ್ಟು ನೀರು ಕುಡಿಬೇಕು ಹೇಳ್ಕೊಡ್ತೀನಿ. ಡೈರೆಕ್ಟ್ ಮೆಸೇಜ್ ಮೀ, ಆ ವಾಟ್ಸಪ್ ಫಾರ್ಮ್ನ ಫಿಲ್ ಮಾಡಿ. ಓಕೆನಾ? ಥ್ಯಾಂಕ್ ಯು.